ಫ್ಲಾಶ್ ಬ್ಯಾಕ್ ಹೋಗಿ ಬಂದ್ವಿ ನಾವು. ಆ ಫ್ಲಾಶ್ ಬ್ಯಾಕ್ ಹಿಂದೆ ತಿರುಗಿ ನೋಡಿ ಥಟ್ಟಂತ ಮುಂದೆ ತಿರುಗಿದ್ರೆ ನಮ್ಗೊಬ್ಬ ಹೊಸ ಕೃಷ್ಣ ಕಾಣಿಸ್ಕೊಳ್ತಾ ಇದ್ದಾರೆ ಕೃಷ್ಣ ಟಾಕೀಸ್ ಅಲ್ಲಿ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಜರ್ನಲಿಸ್ಟ್ ಆಗಿ? ಡೈರೆಕ್ಟ್ ಆಗಿ ಸಿನಿಮಾ ಬಂದ್ಬಿಡೋಣ. ಎಸ್. ಎಲ್ರಿಗೂ ನಮಸ್ಕಾರ. ಮೇಡಮ್ ಅವರು ಡೈರೆಕ್ಟ್ ಈ ಕೃಷ್ಣ ಟಾಕೀಸಿಗೆ ಕರೀತಿದ್ದಾರೆ, ಆದರೆ ಒಂದು ಸ್ವಲ್ಪ ಫ್ಲಾಶ್ ಬ್ಯಾಕಿಂದನೇ ಮಾತಾಡ್ಕೊಂಡು ಬರೋಣ. ಬಿಕಾಸ್ ಯಾವುದೇ ಒಂದು ಟವರ್ ನೋಡಬೇಕಾದ್ರೆ ಮೇಲೆ ಒಂದು ಏನಾದರೂ ಒಂದು ಸಿಂಬಲ್ ಇರುತ್ತೆ, ಅಥವಾ ಒಂದು ಲೈಟ್ ಇರುತ್ತೆ, ಒಂದು ಬೋರ್ಡ್ ಇರುತ್ತೆ. ಅದ್ರ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ ಬುನಾದಿಯಿಂದ ಸ್ಟಾರ್ಟ್ ಮಾಡಬೇಕು. 2001 ಇಸ್ವಿನಲ್ಲಿ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದು. ಇವತ್ತಿಗೆ 20 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ಹೀರೋ ಆಗಿ, ನಾಯಕ ನಟನಾಗಿ ಪರಿಚಯ ಆಗಿದ್ದು 2003 ಇಸ್ವಿನಲ್ಲಿ ಎಕ್ಸ್ಕ್ಯೂಸ್ ಮೀ ಚಿತ್ರದ ಮೂಲಕ. ಒಂದು ಅಂದರೆ ಇಸ್ವಿ ಪ್ರಕಾರ ನೋಡೋಕ್ಕೆ ಹೋದರೆ ತುಂಬ ದೊಡ್ಡ ಜರ್ನಿ. 20 ವರ್ಷ ಕಳೆದೋಯ್ತಾ ಇಂಡಸ್ಟ್ರಿಗೆ ಬಂದು ಅಂತ. ಇನ್ನೊಂದು ಕಡೆ ಒಬ್ಬ ಕಲಾವಿದನಾಗಿ, ಒಬ್ಬ ಸಿನಿಮಾದ ಸದಸ್ಯನಾಗಿ, ಇಂಡಸ್ಟ್ರಿ ಪರ್ಸನ್ ಆಗಿ ನೋಡಿದರೆ ಹಿಂಗೆ ಹೊರಟೋಯ್ತು ಟೈಮ್ ಗೊತ್ತಾಗ್ತಿಲ್ಲ. ಅಂದರೆ ಈಗ ಇದನ್ನು ನೋಡ್ತಾ ಇದ್ದರೆ 20 ವರ್ಷ ಆಯ್ತಾ ಅನ್ನೋದೊಂದು ಕ್ವಶನ್ ಮಾರ್ಕ್ ಬರುತ್ತೆ. ಅದು ನನಗೆ ಮಾತ್ರ ಅಲ್ಲ, ಯಾವುದೇ ಒಬ್ಬ ಪ್ಯಾಷನ್ ಇಟ್ಕೊಂಡು ಬಂದಿರತಕ್ಕಂಥ ಕಲಾವಿದ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ಸಮಯ ಅನ್ನೋದು ಕಳೆದೋಗೋದು ಗೊತ್ತಾಗಲ್ಲ. ಆಗಲೇ ವಿಜಯಾನಂದ ಒಂದು ಅದ್ಭುತವಾದಂಥ ಮಾತು ಹೇಳಿದ್ರು, ಆ ಸಾರ್ಥಕತೆ ಅನ್ನೋದೇ ಅನ್ಸೋದೇ ಆವಾಗ. ನಮಗೆ ಸಮಯ ಕಳೆದೋಗೋದು ಗೊತ್ತಾಗಲ್ಲ, ಯಾಕಂದರೆ ಅಷ್ಟು ತಲ್ಲೀನರಾಗಿರ್ತೀವಿ, ಅಷ್ಟೊಂದು ತೊಡಗಿಸ್ಕೊಂಡಿರ್ತೀವಿ, ಅಷ್ಟೊಂದು ಪ್ರೀತಿಸ್ತಾ ಇರ್ತೀವಿ ನಾವು ಮಾಡೋವಂಥ ಕೆಲಸಗಳನ್ನ. ಸೊ ಇಷ್ಟೊಂದು ಸಮಯ ಆಗಿದೆ ಅಂತ ಒಬ್ಬ ಕಲಾವಿದನಾಗಿ ಅವತ್ತು ಅನ್ನಿಸ್ತಾ ಇಲ್ಲ. ಸ್ಟಿಲ್ ಇವತ್ತು ಕೃಷ್ಣ ಟಾಕೀಸ್ ಬರ್ತಾ ಇದೆ ಅಂತಂದರೆ ನನ್ನ ಮೊದಲನೇ ಸಿನಿಮಾ ಥರನೇ ಅದೇ ಒಂದು ಟೆನ್ಷನ್ ಕಾಡುತ್ತೆ, ಅದೇ ಒಂದು ಫಿಯರ್ ಕಾಡುತ್ತೆ, ಸ್ಟಿಲ್ ಅದೇ ಒಂದು ಕ್ಯೂರಿಯಾಸಿಟಿ ಅನ್ನೋದಿರುತ್ತೆ. ಈ ಜರ್ನಿನಲ್ಲಿ ನಾನು ಸಕ್ಸಸ್ಸು, ಫೇಲಿಯರ್ಸು ಎಲ್ಲನೂ ಬ್ಯಾಲೆನ್ಸ್ಡ್ ವೇನಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಒಂದು ರೀತಿಯಿಂದ ಸ್ಯಾಚುರೇಷನ್ ಪಾಯಿಂಟಿಗೆ ಬಂದಿದ್ದೀವಿ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಯಾವುದು ಅನಿಸಲ್ಲ. ಇವಾಗ ಒಂದು ಸಕ್ಸಸ್ ಬಂದುಬಿಟ್ರೆ ನಮಗೇನು ಒಂದು ಮೆರುಗು ಬರಲ್ಲ, ಅಥವಾ ಫೇಲಿಯರ್ ಬಂದುಬಿಟ್ರೆ ನಾವು ಕುಗ್ಗಿ ಕೂಡಲ್ಲ. ಯಾಕಂದರೆ ಎರಡೂ ನೋಡ್ಕೊಂಡು ಬಂದುಬಿಟ್ಟಿದ್ದೀವಿ. ಆಸೆ ಮತ್ತು ಕನಸು ಇರೋದೇನೆಂದರೆ ನಾವು ಮಾಡುವಂಥ ಕೆಲಸ ಜನರಿಗೆ ರೀಚ್ ಆಗಬೇಕು, ಜನ ನಮ್ಮ ಬೆನ್ನು ತಟ್ಟಬೇಕು. ಯಾಕಂದರೆ ನಾವು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪ್ರಾಡಕ್ಟ್ ಏನಿದೆ, ಪ್ರತಿಯೊಬ್ಬ ಇಂಡಸ್ಟ್ರಿಯಲಿಸ್ಟ್ ಥರ ನಾವು ಇವತ್ತು ಯಾವುದೇ ಒಂದು ಪ್ರಾಡಕ್ಟ್ ನೋಡಿದರೆ ನಾವು ಕೂಡ ಒಂದು ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಅದು ರೀಚ್ ಆಗಿ ಜನ ಇಷ್ಟಪಡಬೇಕು, ನಮ್ಮ ಬೆನ್ನು ತಟ್ಟಬೇಕು, ನಮಗೆ ಥಿಯೇಟ್ರಿನಲ್ಲಿ ಶಿಲೆ ಹೊಡಿಬೇಕು, ಚಪ್ಪಾಳೆ ಹೊಡಿಬೇಕು, ಅಷ್ಟೇ ನಮ್ಮ ಸಾರ್ಥಕತೆ. ನಾವು ಅದರಿಂದ ಎಷ್ಟು ಗಳಿಸಿದ್ವಿ, ಎಷ್ಟು ದಿನ ಸರ್ವೈವ್ ಆಗ್ತೀವಿ, ಎಷ್ಟು ದೊಡ್ಡ ಸ್ಟಾರ್ ಆದ್ವಿ, ನನ್ನ ರೆಮ್ಯುನರೇಷನ್ ಎಷ್ಟಾಯಿತು ಇವತ್ತು ದೇವರಾಣೆ ನಾವು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಂಡ್ ಈ ಜರ್ನಿನಲ್ಲಿ ಇದೇನು ಸಕ್ಸಸ್ಸು, ಫೇಲಿಯರ್ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀನಿ. ಹೆಂಗೆ ಅಂದರೆ ಒಂದು ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನ ಮಕ್ಕಳು ಆಗಲಿ ಅಥವಾ ಯಾರಾದ್ರೂ ನಾನೇ ಆಗಿರ್ಬೋದು, ಕೆಲವೊಂದ್ಸಲ ವೀಡಿಯೋ ಗೇಮ್ ಮಾಡುವಂಥ ಅಭ್ಯಾಸ ಇದೆ. ಅದು ಆಡುವಾಗೆಲ್ಲ ಒಂದು ವಿಷಯ ನನಗೆ ರಿಲೇಟ್ ಆಗ್ತಾ ಇರುತ್ತೆ. ಏನಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಓಟದ್ದೇ ಒಂದು ಗೇಮ್ ಅಂತ ಇಟ್ಕೊಳ್ಳಿ. ಅದು ಆಡಬೇಕಾದ್ರೆ ಒಂದು ಲೆವೆಲ್ 1 ಅಂತ ಇರುತ್ತೆ, ಲೆವೆಲ್ 2 ಅಂತ ಇರುತ್ತೆ. ಒಂದಷ್ಟು ಘಟ್ಟ ದಾಟ ಆದಮೇಲೆ ಒಂದು ಬೋನಸ್ ಅಂತ ಸಿಗುತ್ತೆ. ಒಂದು ಲೈಫ್ ಸ್ಪ್ಯಾನ್ ಅನ್ನೋದು ಎಕ್ಸಾಸ್ಟ್ ಆಗ್ತಿರುತ್ತೆ ಒಂದು ಗೇಮ್ನಲ್ಲಿ. ಆ ಅವಧಿ ಕಳ್ಕೋಬೇಕಾದ್ರೆ ಒಂದು ಬೋನಸ್ ಪಾಯಿಂಟ್ ಅಂತ ಬರುತ್ತೆ, ಅಲ್ಲಿ ಲೈಫ್ ಎಕ್ಸ್ಟೆಂಡ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಓಟ ಆಡೋದಕ್ಕೆ ಒಂದು ಎನರ್ಜಿ ಅನ್ನೋದು ಸಿಗುತ್ತೆ. ನನ್ನ ಕರಿಯರ್ನಲ್ಲಿ ಈ ಸಕ್ಸಸ್ ಫೇಲಿಯರ್ಸ್ ಈ ಆಸಿಲೇಷನ್ ಇದಾಗ್ತಾ ಆಗ್ತಾ ಆಗ್ತಾ ಒಂದಲ್ಲಿ ಗೊತ್ತಿಲ್ಲದೆ ಒಂದು 10 ವರ್ಷದ ಜರ್ನಿ, ಒಂದು ಲೆವೆಲ್ 1 ಅಂತ ಒಂದು ಘಟ್ಟ ದಾಟಿದಾಗ ನನಗೆ ಸಿಕ್ಕಂಥ ಬೋನಸ್ಸು ಕೃಷ್ಣ ಅನ್ನೋ ಟೈಟಲ್. ಕೃಷ್ಣನ್ ಲವ್ ಸ್ಟೋರಿ ಮುಖಾಂತರ ನನಗೆ ಸಿನಿಮಾದಲ್ಲಿ ಒಬ್ಬ ನಾಯಕ ನಟನಾಗಿ ಜನ್ಮ ಕೊಟ್ಟಂಥ ವ್ಯಕ್ತಿ ಪ್ರೇಮ್ ಅವರು ಮತ್ತು NM ಸುರೇಶ್ ಅವರು ಈ ಕೃಷ್ಣ ಅನ್ನೋ ಒಂದು ಟೈಟಲ್ಗೆ, ಕೃಷ್ಣ ಅನ್ನೋ ಒಂದು ಕ್ಯಾರೆಕ್ಟ್ರಿಗೆ ಆನ್ ಸ್ಕ್ರೀನಲ್ಲಾಗಿರ್ಬೋದು ಅಭಿಮಾನಿಗಳ ಮನಸ್ಸಲ್ಲಿ ಹುಟ್ಟಾಕಿಸಿದವರು ನಮ್ಮ ಡೈರೆಕ್ಟರ್ ಶಶಾಂಕ್ ಅವರು ಮತ್ತು ಪ್ರೊಡ್ಯೂಸರ್ ಉದಯ್ ಮೆಹ್ತಾ ಅವರು. ಇದು ಯಾರು ಕೇಳ್ಕೊಂಡಿದ್ದಲ್ಲ ಅಥವಾ ನಾನು ಬಯಸಿದ್ದಲ್ಲ, ಇದು ತಾನಾಗೆ ಒಂದು ವರವಾಗಿ ಬಂದಿದ್ದು. ಅಂದರೆ ಎಲ್ಲೋ ಒಂದು ಕಡೆ ನಮಗೆ ದೇವರು ಕಾಪಾಡ್ತಾ ಇರ್ತಾನೆ, ಏನೋ ಒಂದು ವರವಾಗಿ ಕೊಡ್ತಾ ಇರ್ತಾನೆ ಅಂತ ನಾವು ಹೇಳ್ತೀವಲ್ಲ. ಸೊ ಇದು ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್.
ಅದು ಶಶಾಂಕ್ ಅವರು ಹೇಳಿದಾಗ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಸೀರೀಸ್ ಕಂಟಿನ್ಯೂ ಆಗುತ್ತೆ, ಎಲ್ಲ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಇದನ್ನ ಇಷ್ಟಪಡ್ತಾರೆ, ಆಡಿಯನ್ಸ್ ಚಿಕ್ಕ ಮಕ್ಕಳು ನನ್ನ ಕೃಷ್ಣ ಅಂತ ಅಡ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇದು ತಾನಾಗೆ ಬಯಸದೆ ಬಂದಂಥ ಒಂದು ಭಾಗ್ಯ ಇದು. ಕೃಷ್ಣನ್ ಲವ್ ಸ್ಟೋರಿ ಮುಖಾಂತರ ಸಕ್ಸಸ್ ಆಯಿತು. ಅದಾದಮೇಲೆ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಅಂತ ನಮ್ಮ ನೂತನ್ ಉಮೇಶ್ ಅವರು ಸಜೆಸ್ಟ್ ಮಾಡಿದ ಹೆಸರದು ಮ್ಯಾರೇಜ್ ಸ್ಟೋರಿ ಅಂತ ಹೇಳೋಣ ಅಂತ. ಅದಕ್ಕೊಂದು ಪ್ರೊಡ್ಯೂಸರ್ ಮತ್ತು ವಿಜಯ್ ಕುಮಾರ್ ಅವರು ಮತ್ತೊಂದು ಲೆವೆಲ್ ಆಫ್ ಎಕ್ಸ್ಟೆಂಡೆಡ್ ಸಿನಿಮಾ, ಅದೂ ಸಕ್ಸಸ್ಫುಲ್ ಆಯಿತು. ಅದಾದ ನಂತರ ಹೀಗೆ ಎಲ್ಲ ಆಡಿಯನ್ಸ್ಗೆ ಒಂದು ಇಷ್ಟವಾದಂಥ ಒಂದು ಕ್ಯಾರೆಕ್ಟರ್ ಹುಟ್ಕೊಳ್ತು. ಯಾವಾಗ ನನ್ನ ಸಿನಿಮಾ ಫೇಲಿಯರ್ಸ್ ಅಂತ ಸ್ಟಾರ್ಟ್ ಆಯಿತು, ಒಬ್ಬ ನಿರ್ಮಾಪಕ ಒಬ್ಬ ನಿರ್ದೇಶಕ ಕಾಯ್ತಾ ಇದ್ದಾನೆ, ಅದಕ್ಕೆ ಒಂದು ಕೃಷ್ಣ ಅನ್ನೋ ಹೆಸರು ತಂದು ಕೊಟ್ಟು ನನಗೆ ಮತ್ತೆ ಒಂದು ಎಕ್ಸ್ಟೆಂಡೆಡ್ ಲೈಫ್ ಕೊಡ್ತಾನೆ, ಒಂದು ಬ್ಯಾಟ್ರಿ ಚಾರ್ಜ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾನೇ ಪ್ರೊಡಕ್ಷನ್ ಮಾಡಿದಾಗಲೂ ಕೂಡ ನಾನು ಯಾವತ್ತು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಕೃಷ್ಣನ ಹೆಸರು ಇಟ್ಕೊಂಡು ಮಾಡಬೇಕಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆ ಕಥೆ ಬಂತು, ಶಶಾಂಕ್ ಅವ್ರ ಜೊತೆಗೆ ನಾನು ಒಂದು ಕೋಆರ್ಡಿನೇಷನ್ ಸಿನಿಮಾ ಮಾಡ್ತಾ ಅದಕ್ಕೆ ಏನಾದರೂ ಶೀರ್ಷಿಕೆ ಇಡಬೇಕು ಅಂತ ಅಂದ್ಕೊಂಡಾಗ ಮತ್ತೆ ಕೋಇನ್ಸಿಡೆಂಟ್ಲಿ ಹುಡ್ಕೊಂಡಿದ್ದ ಟೈಟ್ಲ್ ಕೃಷ್ಣಲೀಲಾ ಅಂತ. ಮತ್ತೆ ಕೃಷ್ಣ ಹುಡುಕುವಂಥ ಒಂದು ಸಿನಿಮಾ ಬಂತು. ಹೀಗಾಗಿ ಇದು ಈ ಮಾರ್ಕೆಟ್ ಅನ್ನೋದು ಏನಿದೆಯಲ್ಲ, ಒಬ್ಬ ಹೀರೋಗೆ, ಒಬ್ಬ ಕಲಾವಿದನಿಗೆ, ಒಬ್ಬ ಟೆಕ್ನಿಷಿಯನಿಗೆ, ಡೈರೆಕ್ಟ್ರಿಗೆ ಎಲ್ಲ ಇದು ಸಹಜ. ಇದು ಮಾರ್ಕೆಟ್ ಏಳುತ್ತೆ ಬೀಳುತ್ತೆ. ನಾನು ನನ್ನ ಲೈಫಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನೊಂದು ಪರ್ಸನಲ್ ಪ್ರಿನ್ಸಿಪಲ್ ಇದೆ, ಎ ಸ್ಟಾರ್ ಆಲ್ವೇಸ್ ಟ್ವಿಂಕಲ್ಸ್. ಅಂದರೆ ಒಂದು ಲೈನ್ ಆನ್ ಆಫ್ ಆಗ್ತಾ ಇರುತ್ತೆ ಸ್ಟಾರ್ ಅನ್ನೋದು, ಬಟ್ ಅನ್ ಆ್ಯಕ್ಟರ್ ನೆವರ್ ಡೈಸ್. ನಾನು ಒಬ್ಬ ಕಲಾವಿದ ಅಂತ ನಂಬ್ಕೊಂಡು ಬಂದಿದ್ದು. ನಾನು ಇವತ್ತಿಗೂ ನಾಳೆ ಸಿನಿಮಾ ಎಷ್ಟೇ ದೊಡ್ಡ ಸಕ್ಸಸ್ ಆಗಲಿ, ಅದು 10 ಕೋಟಿ ಬಿಸ್ನೆಸ್ ಮಾಡಿ, 20 ಕೋಟಿ ಬಿಸ್ನೆಸ್ ಮಾಡಿ, ಅಥವಾ ಫ್ಲಾಪ್ ಆಗಲಿ, ಏನೇ ಆಗಲಿ, ನಾನು ನನ್ನನ್ನು ಯಾವತ್ತೂ ಒಬ್ಬ ಸ್ಟಾರ್ ಅಂತ ನಾನು ಯಾವತ್ತೂ ಕನ್ಸಿಡರ್ ಮಾಡಲ್ಲ. ಈ ವೇದಿಕೆ ಮೇಲೆ ಹೇಳ್ತಿದ್ದೀನಿ, ಮುಂಚೆನೂ ಹೇಳಿದ್ದೆ, ಮುಂದೆನೂ ಹೇಳ್ತೀನಿ, ನಾನು ನನ್ನನ್ನು ಒಬ್ಬ ಸ್ಟಾರ್ ಅಂತ ಯಾವತ್ತೂ ಕನ್ಸಿಡರ್ ಮಾಡಲ್ಲ. ಫಸ್ಟ್ ನಾನು ಒಬ್ಬ ಆ್ಯಕ್ಟರ್. ಸ್ಟಾರ್ ಯಾರಿಗಂದರೆ ಒಬ್ಬ ಪ್ರೊಡ್ಯೂಸರಿಗೆ ನಾನು ಸ್ಟಾರ್ ಆಗೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ನು ಹಾಕುವಂಥ ಬಂಡವಾಳನ ತಂದು ಕೊಡುವಂಥ ಕೆಪಾಸಿಟಿ, ಸಾಮರ್ಥ್ಯ ಒಬ್ಬ ಹೀರೋ ಬೆಳೆಸ್ಕೋಬೇಕು. ನಿಜ, ಅದು ಸಿನಿಮಾ ಬಿಸ್ನೆಸ್ಸೇ ಅಗತ್ಯ ಇದೆ. ಆದರೆ ಅದು ಆ ಸ್ಟಾರ್ಡಮ್ ಅನ್ನೋದು ನಾನು ತರೋದು ಆ ಜನರ ಮನಸ್ಸಲ್ಲಿ ಆ ಪೊಸಿಷನ್ನ ಗೆಲ್ಲೋದು ಓನ್ಲಿ ಬಿಕಾಸ್ ಒಬ್ಬ ಪ್ರೊಡ್ಯೂಸರ್ ಗೆಲ್ಲಬೇಕು ಅಂತ. ಒಬ್ಬ ಪ್ರೊಡ್ಯೂಸರ್ ಗೆದ್ದರೆ ನಾನು ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಸರ್ವೈವ್ ಆಗ್ತಾ ಇರ್ತೀನಿ, ಸಸ್ಟೈನ್ ಆಗಿರ್ತೀನಿ. ನನ್ನ ಉಸಿರಿರೋವರೆಗೂ ಒಬ್ಬ ಆ್ಯಕ್ಟರ್ ಆಗಿ ನನ್ನ ಜರ್ನಿ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಈ ಸಾಲಿನಲ್ಲಿ ಈಗ ಮೇಡಮ್ ಪಾಯಿಂಟಿಗೆ ಬರ್ತೀನಿ ನಾನು. ಮತ್ತೆ ಅಗೇನ್ ಈಗ ಏನಂತಾರೆ, ಯಾವಾಗ ಅಧರ್ಮ ಜಾಸ್ತಿ ಆಗುತ್ತೋ ಧರ್ಮ ಸೃಷ್ಟಿಸೋಕ್ಕೆ ಕೃಷ್ಣ ಬರ್ತಾನೆ. ಹಾಗೆ ನನ್ನ ಸಿನಿಮಾ ಕರಿಯರ್ನಲ್ಲಿ ಕೂಡ ಯಾವಾಗ ಒಂದು ಸ್ವಲ್ಪ ಸಿನಿಮಾ ಡಿಕ್ಲೈನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಕೃಷ್ಣ ಅನ್ನೋ ಒಂದು ಸಿನಿಮಾ ಬರುತ್ತೆ. ಹಾಗೆ ಮೊದಲನೇದಾಗಿ ಥ್ಯಾಂಕ್ಸ್ ಟು ವಿಜಯ ನಮ್ಮ ಡೈರೆಕ್ಟ್ರು. ಈ ಒಂದು ಅದ್ಭುತವಾದಂಥ ಸಿನಿಮಾ, ಅದ್ಭುತವಾದಂಥ ಕಥೆ ನನ್ನ ಪಾಲಿಗೆ ತಂದು ಕೊಟ್ಟಿದ್ದಕ್ಕೆ ಅವ್ರ ಪಾಪ ತುಂಬ ಹೊಗಳಿದ್ರು ನನ್ನ ಬಗ್ಗೆ. ಆ್ಯಕ್ಚುಲಿ ನಾನಂತಲೇ ಅಲ್ಲ, ಯಾವುದೇ ಒಬ್ಬ ಆ್ಯಕ್ಟರ್ ಆಗಿರ್ಬೋದು, ಜನ ಅವ್ರನ್ನ ರಾಜನ್ ಥರ ಮೆರೆಸ್ತಾರೆ, ಕಿಂಗ್ ಅಂತ ಹೇಳ್ತಾರೆ. ಬಟ್ ಯಾವಾಗಲೂ ಕಿಂಗ್ ಮರೆಯಲ್ಲ, ಅವನ ಹಿಂದೆ ಒಬ್ಬ ಕಿಂಗ್ ಮೇಕರ್ ಇರ್ತಾನೆ ಅಂತ. ಸೊ ಆ ಕಿಂಗ್ ಮೇಕರ್ಸ್ ಸಾಲಿನಲ್ಲಿ ನಮ್ಮ ಆನಂದ್ ಕೂಡ ಒಬ್ಬರು. ಆ್ಯಂಡ್ ಆ ಕನಸುಗಳಿಗೆ ಸಾಥ್ ಕೊಟ್ಟು ಅದ್ರದ್ದು ಬೆನ್ನೆಲುಬಾಗಿ ನಾನಿದ್ದೀನಿ, ಎಲ್ಲದಕ್ಕೂ ನನ್ನ ಶ್ರೀರಕ್ಷೆ ಇದೆ ಅಂತ ಹೇಳೋಂಥ ಒಬ್ಬ ನಿರ್ಮಾಪಕ, ಅದ್ಭುತವಾದಂಥ ನಿರ್ಮಾಪಕರು ಗೋವಿಂದರಾಜು ಸರ್. ನನ್ನ ಕರಿಯರ್ನಲ್ಲಿ ಎಸ್ಪೆಷಲಿ ನಾನು ಕಂಡಂಥ ಎಲ್ಲ ನಿರ್ಮಾಪಕರುಗಳನ್ನ ನೋಡಿದ್ದೀನಿ. ಅವ್ರದ್ದು ಕಷ್ಟಗಳು, ಸುಖಗಳು, ಗೆಲುವು, ಸೋಲು ಎಲ್ಲನೂ ನೋಡಿದ್ದೀನಿ. ಆದರೆ ಒಂದು ವಿಶೇಷವಾದಂಥ ಭಾಳ ಎಮೋಷ್ನಲಿ ಒಂದು ಬೇಡಿಕೆ ಇದೆ ನನಗೆ, ಈ ಪರ್ಟಿಕ್ಯುಲರ್ ಪ್ರೊಡ್ಯೂಸರ್ ಗೆಲ್ಲಬೇಕು ಅಂತ. ಅದೇನೋ ಗೊತ್ತಿಲ್ಲ, ಅಂದರೆ ಹೇಳ್ಬೇಕಾದ್ರೆ ಆ್ಯಕ್ಚುಲಿ ಭಾವುಕನ ಆಗ್ತಾ ಇದ್ದೀನಿ ನಾನು. ಬಿಕಾಸ್ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಸಿನಿಮಾನ. ಕಷ್ಟ ಏನಂತ ನನಗೆ ಗೊತ್ತು. ನಾನು ಬಡ್ಡಿ ಕಟ್ಟಿದ್ದೀನಿ, ನಾನು ನನ್ನ ಪ್ರಾಪರ್ಟಿನ ಅಡ ಇಟ್ಟಿದ್ದೆ, ಯಾರಿಗೂ ಕೈ ಚಾಚಿದೆ, ಸ್ವಂತ ಇಂಡಿವಿಜುವಲಿ ನನ್ನ ಸಂಪಾದನೆಯಲ್ಲೇ ಯಾರೋ ಒಬ್ರದ್ದು ಒಂಚೂರು ದುಡ್ಡು ತೊಗೊಳ್ದೆ ನಾನೇ ಸ್ವಂತ ನಿಂತು ಪ್ರೊಡ್ಯೂಸ್ ಮಾಡಿಕೊಂಡು ಅದ್ರದ್ದು ಸಾಲ ಬಡ್ಡಿ ಎಲ್ಲ ನೋಡಿ ಮತ್ತೆ ಗೆದ್ದು ವಾಪಸ್ ನಿಂತಿದ್ದೀನಿ. ಇಲ್ಲಿ ಏನಂತಂದರೆ ಎಲ್ಲ ರೀತಿಯಾದಂಥ ಅನುಕೂಲತೆ ಬಂದು ಸಹಕಾರ ಸಿಕ್ಕೂ ಒಂದೊಂದ್ಸಲ ಪ್ರಕೃತಿ ಪರೀಕ್ಷೆ ಮಾಡುತ್ತೆ. ಹೋದ ವರ್ಷನೇ ರಿಲೀಸ್ ಆಗಬೇಕಾದಂಥ ಸಿನಿಮಾ ಇದು. ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ಇವತ್ತು ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡು ಆರಾಮಾಗಿ ಒಂದು ಸಂಭ್ರಮ ಆಚರಿಸ್ಕೊಂಡು ಎಲ್ಲ ಮಾತಾಡ್ತಾ ಇದ್ದೀವಿ. ಶ್ರೀಧರ್ ಸರ್ ಹೇಳಿದರು, ಪ್ರೊಡ್ಯೂಸರ್ ನಗ್ತಾ ಇರ್ತಾನೆ, ಒಳಗಡೆ ಅವನ ಫ್ಯಾಮಿಲಿ, ಅವನ ಕಷ್ಟಗಳು. ಆಬ್ವಿಯಸ್ಲಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಏಳು ಬೀಳನ್ನ ಫೇಸ್ ಮಾಡಿದ್ಮೇಲೆ ಕೆಲವೊಂದು ವಿಚಾರಕ್ಕೆ ನಾವು ಭಾವುಕರಾಗಲೇಬೇಕಾಗತ್ತೆ. ದಟ್ ಇಸ್ ಕನೆಕ್ಷನ್ ವಿತ್ ಪ್ರೊಡ್ಯೂಸರ್. ಅಂದರೆ ಇವರಂತ ಸಿನಿಮಾಗೆ ಒಬ್ಬ ಪ್ಯಾಷನೇಟ್ ಹೋಗ್ತಾನಲ್ಲ, ಅವ್ನು ಗೆಲ್ಲಬೇಕು. ದಟ್ ಇಸ್ ಮೈ ಡ್ರೀಮ್.
ಯಾವ ರೀತಿ ಇತ್ತು ಅವ್ರ ಸಾಥ್, ಅವ್ರ ಬಗ್ಗೆ ಹೇಳಿ. ಅವ್ರ ಬಗ್ಗೆ ಹೇಳಿ. ಅಲ್ಲ, ಅದನ್ನ ಅವ್ರ ಬಗ್ಗೆನೇ ಹೇಳ್ತೇನೆ. ಅದನ್ನೇ ಯಾಕೂ ಗೊತ್ತಿಲ್ಲ ನನಗೆ. ಐ ಡೋಂಟ್ ಸೀಲ್ ಇವತ್ತು ಕ್ವಶನ್ ಮಾರ್ಕ್ ಇದೆ, ಯಾಕೆ ಭಾವುಕನಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಮೇ ಬಿ ಅದೇ ಬಿಕಾಸ್ ನಾನು ಪ್ರೊಡ್ಯೂಸರ್ ಆಗಿರೋದ್ರಿಂದ. ಇವತ್ತು ಏನಾಗಿದೆ, ಒಂದು ವರ್ಷ ಒಬ್ಬ ಪ್ರೊಡ್ಯೂಸರ್ ಅದನ್ನು ತಡ್ಕೊಂಡು ಅದೇ ಜೋಶಲ್ಲಿ ನಾನು ಅವ್ರನ್ನ ನೋಡಿದಾಗ ಒಂದು ಸ್ಪಿರಿಟ್ ಕಾಣಿಸೋದು ಏನಂತಂದರೆ, ಅವತ್ತು ಸಿನಿಮಾ ರಿಲೀಸ್ ಆಗಬೇಕಾಯ್ತು, ಲಾಕ್ಡೌನ್ ಅನೌನ್ಸ್ ಆಯಿತು, ಅದಾದಮೇಲೆ ಇವತ್ತು ಕೂಡ ನೋಡಿದ್ರು ಹಂಗೆ ಇದೆ. ನಮಗೆ ಎಲ್ಲ ಕಷ್ಟಗಳು ಗೊತ್ತಿದೆ, ಟ್ರಾನ್ಸ್ಪರೆನ್ಸಿ ಗೊತ್ತಿದೆ, ಬಿಕಾಸ್ ಆ ಪಾರ್ಟ್ ಆಫ್ ದಿ ಸಿನಿಮಾ ಆಗಿರೋದ್ರಿಂದ ನಾವು ಆಗ ಹೋಗಲು ಎಲ್ಲ ಅಂದರೆ ಅಣ್ಣ ತಮ್ಮದಿರ್ತಾರೆ. ನಾವೆಲ್ಲ ಎಡಿಟಿಂಗ್, ನಾನು, ಶ್ರೀಧರ್ ಸರು, ಗೋವಿಂದರಾಜ್ ಅವರು ಡೈರೆಕ್ಟರ್, ನಾವೆಲ್ಲರೂ ಒಂದು ಆಫೀಸಲ್ಲಿ ನಾವು ಸೇರಿದಾಗ ಇದು ಯಾವ ಸಿನಿಮಾದಲ್ಲೂ ಆಗಿಲ್ಲ ಈ ಥರದೊಂದು ಸಂದರ್ಭಗಳು. ನಾವು ಇಷ್ಟೊಂದು ಮೀಟಿಂಗ್ಗಳು ಮಾಡಿರೋದು, ಇಷ್ಟೊಂದು ಸೇರಿರೋದು, ಇಷ್ಟೊಂದು ಕಷ್ಟ ಸುಖ ಒಬ್ಬರು ಹಂಚ್ಕೊಂಡಿರೋದು, ಆಲ್ಮೋಸ್ಟ್ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ. ಪ್ರತಿಯೊಂದು ಫ್ಯಾಮಿಲಿನಲ್ಲಿ ಏನೇನು ನಡೀತದೆ ಎಲ್ಲರೂ ಒಬ್ರೊಬ್ರಿಗೆ ಗೊತ್ತಿದೆ. ಅದು ನೋಡಿದ್ರೆ ಅದೇ ಹುಮ್ಮಸ್ಸಲ್ಲೇ ಬರ್ತಾರೆ, ಆಮೇಲೆ ಅದೇ ಜವಾಬ್ದಾರಿ ನಮಗೆ ಕೊಡ್ತಾರೆ, ನೀವು ಮಾಡಿ ಅಂತಾರೆ. ಇದಾದ್ಮೇಲೆ ಕೂಡ ಮತ್ತೆ ಪರೀಕ್ಷೆ ನೋಡಿ, ಏನು 2ನೇ ಅಲೆ 50% ಅಂತಂತಾರೆ, ಬಟ್ ಅಗೇನ್ ರಿಲೀಸ್ ಮಾಡೋಕ್ಕೆ ಮತ್ತೆ ಧೈರ್ಯವಾಗಿ ನಿಂತಿದ್ದಾರೆ. ಈ ಒಂದು ಸ್ಪಿರಿಟ್ ಇದೆಯಲ್ಲ, ಫಾರ್ ದ್ಯಾಟ್ ಆಡಿಯನ್ಸ್ ಈ ಸಿನಿಮಾಗೆ ಚಪ್ಪಾಳೆ ತಟ್ಟಲೇಬೇಕು, ಈ ಸಿನಿಮಾನ ಗೆಲ್ಲಿಸಲೇಬೇಕು ಅನ್ನೋದು ಒಂದು ದೊಡ್ಡ. ಜೊತೆ ಇನ್ನೊಂದು ಏನೇನು ಇಷ್ಟಪಡ್ತೀನಿ ಅಂದರೆ, ಈ ಸಮಸ್ಯೆಗಳ ಮಧ್ಯದಲ್ಲಿ ಒಬ್ಬ ಪ್ರೊಡ್ಯೂಸರ್ ಇಷ್ಟೊಂದು ಚಾಲೆಂಜಿಂಗ್ ಆಗಿ ನಿಂತಿದ್ದಾನಂದರೆ, ಜಸ್ಟ್ ಇಮ್ಯಾಜಿನ್, ಏನು ಹರ್ಡಲ್ಸ್ ಬರದೆ ಈ ಥರದ್ದು ಕ್ವಾಲಿಟಿ ಇಟ್ಕೊಂಡು ಈ ಥರದ್ದು ಒಂದು ಸಾಥ್ ಕೊಟ್ಟಿದ್ರೆ, ಈ ಟೀಮ್ನಲ್ಲಿ ಹೋದರೆ ಇನ್ನೇನೇನೇನು ಮಾಡ್ಬೋದು ಆ ಪ್ರೊಡ್ಯೂಸರ್. ಸೊ ಈ ಥರದ ಪ್ರೊಡ್ಯೂಸರ್ಸ್, ದೇ ಆರ್ ದಿ ಕಾಂಟ್ರಿಬ್ಯೂಷನ್ ಫಾರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಇವರಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಿಲ್ಲೋದು. ಸೊ ಹಾಗಾಗಿ ಪ್ರೊಡ್ಯೂಸರ್ಸಿಗೆ ಬೆಂತೋಣ ಫಸ್ಟು. ಆ್ಯಂಡ್ ಇನ್ನು ಟೆಕ್ನಿಕಲ್ ವಿಷಯಗಳ ಬಗ್ಗೆ ಮಾತಾಡೋದಾದರೆ, ನಾನು ಏನು ಹೇಳಿದ್ದೇನೆ, ಕೃಷ್ಣ ಸೀರೀಸ್ ಏನು ನನ್ನ ಪಾಲಿಗೆ ಅದೃಷ್ಟವಾಗಿ ಬಂದು ನಿಂತಿದೆ. ಅದು ಹಿಂದೆ ಈಗ ನಾನು ಹೇಳಿದ್ದಲ್ಲ, ಪ್ರೊಡ್ಯೂಸರ್ಸ್ ಡೈರೆಕ್ಟ್ ನಮ್ಮ ಶಶಾಂಕ್ ಅವರು, ಉದಯ್ ಮೆಹ್ತಾ ಅವರು, ನೂತನ್ ಉಮೇಶ್ ಅವರು, ಕೃಷ್ಣರು ಡೈರೆಕ್ಟರ್ ಅನಿಲ್ ಅವರು. ಅದ್ರ ಜೊತೆಗೆ ನಾನು ಯಾವುದೇ ಒಂದು ಸಿನಿಮಾಗೆ, ಅದು ಕೃಷ್ಣ ಸಿನಿಮಾ ಒಂದು ಕಾಮನ್ ಫ್ಯಾಕ್ಟರ್ ಅಜಯ್ ರಾವ್ ಹೇಗಿದೆಯೋ, ಅದಕ್ಕೆ ಒನ್ ಮೋರ್ main strength, main pillar is none other than ನಮ್ಮ ಶ್ರೀಧರ್ ರೈಸ್ ಅಂತ. ನನ್ನನ್ನು ಜನ ಅಂದರೆ ಸಿನಿಮಾ ನೋಡಿ ಎಷ್ಟು ಇಷ್ಟಪಡ್ತಾರೆ, ಸಿನಿಮಾ ನೋಡಾದ್ಮೇಲೆ ಮನಸ್ಸಲ್ಲಿ ಉಳಿಯೋದು ಯಾವಾಗಲೂ ಸಾಂಗ್ಸೇ. ಆ ಹಾಡಲ್ಲಿ ನೋಡಿ ನಾನು ಇಷ್ಟಪಡ್ತಾರೆ. ಇವಾಗಲೂ ಕೂಡ ಪ್ಲೇ ಆಗಬೇಕಾದ್ರೆ ನಾನು ಅಂದರೆ ಅವ್ರ ಧ್ವನಿ ಗಮನಿಸ್ತೀನಿ, ಅವ್ರ ಮ್ಯೂಸಿಕ್ ಗಮನಿಸ್ತೀನಿ. ಅದು ನನಗೆ ಮಾತ್ರ ಗೊತ್ತಿರುತ್ತೆ. ಅದೇ ಹೇಳಿದಲ್ಲ, ಕಿಂಗ್ ಮೇಕರ್ಸ್ ಅಂತಂದರೆ ಅದು ಆ ಸಾಲಿನಲ್ಲಿ ಇವರು ಬರ್ತಾರೆ. ಬೇರೆಯವರಿಗೆ ಅಜಯ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ, ಎಷ್ಟು ಚೆನ್ನಾಗಿ ಕಾಣ್ತಾನೆ, ಎಷ್ಟು ಚೆನ್ನಾಗಿ ರೊಮ್ಯಾನ್ಸ್ ಮಾಡ್ತಾ ಎಲ್ಲ ಕಾಣ್ತಾನೆ. ನನಗೆ ಹಿಂದ್ಗಡೆ ಇರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಕಾಣಿಸ್ತಾ ಇರ್ತಾರೆ. ಎಷ್ಟು ಮ್ಯೂಸಿಕ್ ಮಾಡಿದ್ದಕ್ಕೆ ನಾನು ಹಂಗೆ ಕಾಣ್ತಾ ಇರೋದು, ಅವ್ರು ಫೋಟೋಗ್ರಫಿ ಮಾಡಿದ್ದಕ್ಕೆ ಹಂಗೆ ಕಾಣ್ತಾ ಇರೋದು, ಒಬ್ಬ ಪ್ರೊಡ್ಯೂಸರ್ ಬಂಡವಾಳ ಆಗಿದ್ದಕ್ಕೆ ನಾನು ಹಂಗೆ ಕಾಣ್ತಾ ಇರೋದು. ಸೊ ಈ ಕ್ರೆಡಿಟ್ಸ್ನ ಯಾರು ಕೊಡೋಕ್ಕಾಗಲ್ಲ. ನಿಜವಾದ ಕ್ರೆಡಿಟ್ ನಾನೇ ಬಂದು ಸ್ವತಃ ಕೊಡಬೇಕಿದೆ. ನಾನೇ ಅವ್ರಿಗೆ ತಲೆಗೆ ಬರಬೇಕು, ಆಡಿಯನ್ಸಿಗೆ, ಪ್ರೇಕ್ಷಕರಿಗೆ ತಿಳಿಸ್ಬೇಕಾಗಿರೋದು. ನಾನು ನನ್ನಿಂದ ಅಲ್ಲ ಕಣೋ, ನನ್ನ ಹಿಂದೆ ಅವ್ರು ಇರೋದ್ರಿಂದ ನಾನು ಈ ಥರ ಅಂತ ನಾನು ಹೇಳಲೇಬೇಕು. ಆ್ಯಂಡ್ ಓವರ್ ಟು ಕೃಷ್ಣ ಟಾಕೀಸ್ ಕಥೆ ಬಗ್ಗೆ ನಮ್ಮ ಡೈರೆಕ್ಟ್ರು ಒಂದು ಪ್ರಶ್ನೆ ಹಾಕ್ಬಿಟ್ಟು ಹೋದರು, ಈ ಕಥೆ ನೀವೇ ಬರೆದಿದ್ದ ಅಂತ ಕೇಳಿದೆ ಅಂತ. ಅದು ನಿಜ. ಯಾಕೆಂತಂದರೆ ನನಗೆ ಅವ್ರ ಪರಿಚಯ ಇರೋದು ಒಬ್ಬ ಸಾಹಿತಿಯಾಗಿ, ಒಂದು ಕಾಮಿಕಲ್ ರೋಲ್ಸ್ ಕೂಡ ಮಾಡಿದ್ದಾರೆ. ಅವ್ರ ಹೆಸರು ಗೊತ್ತಿದೆಯಾ? ಗೊತ್ತಿಲ್ಲ. ನಗೆ ಬಾಂಬ್ ಅಂತ ಒಂದು ಸಿನಿಮಾ ಮಾಡಿ. ಸೊ ನನಗೆ ಪರಿಚಯ ಇರೋದು ಅವ್ರು ತುಂಬ ಜೋಬಿಯಲ್ ಪರ್ಸನ್ ಆಗಿ, ತುಂಬ ಕಾಮನ್ ಆಗಿ. ಈ ಆ್ಯಕ್ಚುಲಿ ಅವ್ರ ಕಥೆ ಹೇಳೋದು ಬಂದರೆ ನನ್ನ ತಲೆನಲ್ಲಿ ಎದ್ದಿದ್ದೇನಂತಂದರೆ, ಒಂದು ಕಾಮಿಡಿ ಸ್ಕ್ರಿಪ್ಟ್ ಹೇಳ್ತಾರೆ ಅಥವಾ ಏನೋ ಒಂದು ಫ್ಯಾಮಿಲಿ ಎಮೋಷ್ನಲ್ ಸ್ಕ್ರಿಪ್ಟ್ ಹೇಳ್ತಾರೆ ಅಂತ ನಾನು ಆ ಮೈಂಡ್ ಸೆಟ್ಟಲ್ಲಿ ಕೂತ್ಕೊಂಡಿದ್ದೆ. ನಾನು ಆಮೇಲೆ ಬರಹಗಾರ ಗೊತ್ತಿದೆ, ಆ್ಯಸ್ ಅ ರೈಟರ್ ಒಂದು ರೆಸ್ಪೆಕ್ಟ್ ಇದೆ. ಡೆಫಿನೆಟ್ಲಿ ಏನಾದರೂ ಒಂದು ಚೆನ್ನಾಗಿರೋ ಕಂಟೆಂಟೇ ತೊಗೊಂಡು ಬಂದಿರ್ತಾರೆ ಅಂತ. ಹೋಗ್ತಾ 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 ಅದೇನೋ ಬೇರೆನೇ ಆಗ್ತಾ ಹೋಯ್ತು. ಸೀರಿಯಸ್ನೆಸ್ ಸ್ಟಾರ್ಟ್ ಆಯಿತು, ಥ್ರಿಲ್ ಸ್ಟಾರ್ಟ್ ಆಯಿತು. ನನಗೆ ಗೊತ್ತಿಲ್ಲದೆ ನನ್ನ ಒಳಗಡೆ ಏನೇನೋ ಕ್ವಶನ್ಸ್ ಕ್ರಿಯೇಟ್ ಆಗಿ ಸ್ಟಾರ್ಟ್ ಆಯಿತು. ಒಂದು ಸ್ವಲ್ಪ ಮುಗಿಲಿ, ಆಮೇಲೆ ಕೇಳೋಣ ಈ ಪ್ರಶ್ನೆನ ಅನ್ನಷ್ಟರಲ್ಲಿ ಇನ್ನೊಂದು ಪ್ರಶ್ನೆ ಶುರುವಾಯಿತು. ಪ್ರಶ್ನೆಗೆ ಹುಡ್ತಾನೆ ಹೋಯ್ತು, ಮುಗಿತಾನೆ ಇಲ್ಲ ಗುರು ಅಂತ. ಆಮೇಲೆ ಇಂಟರ್ವಲ್ ಬಂತು. ಏನೋ ಒಂದು ಕುತೂಹಲ ಅಂದರೆ ಎಕ್ಸೈಟ್ಮೆಂಟ್ ಜಾಸ್ತಿ. ನೀವೇ ಒಬ್ಬ ಪ್ರೇಕ್ಷಕನಾಗಿ ಎಂಜಾಯ್ ಮಾಡಿದ್ದೀರಾ? ಪ್ರೇಕ್ಷಕನಾಗಿ ಅಂದರೆ ಹೇಳೋದೇ ಆ ಥರ ಹೇಳ್ತಾರೆ ಅವರು. ಅದಾದಮೇಲೆ ಸಿನಿಮಾ ಹೋಗ್ತಾ ಒಂದು ಹಾರರ್ ಜಾನರ್ ಆಗೋಯ್ತು, ಥ್ರಿಲ್ಲರ್ ಆಯಿತು. ಕಂಪ್ಲೀಟ್ ಎಲ್ಲ ಮುಗಿದಾದ್ಮೇಲೆ ನಾನು ಅಂದ್ಕೊಂಡಿದ್ದೆ ಬೇರೆ, ಇವ್ರ ಬಗ್ಗೆ ಅಂದ್ಕೊಂಡಿದ್ದೆ ಬೇರೆ, ಇವ್ರು ಈ ಥರ ಕಥೆ ಹೇಳ್ತಾ ಇದ್ದಾರಲ್ಲ ಅಂತ. ನಾನು ಕೇಳಿದ್ದು ಕ್ವಶನ್ ಏನಂದರೆ, ಅಂಡರ್ ಎಸ್ಟಿಮೇಟ್ ಮಾಡಿ ಅಲ್ಲ, ಅಂದರೆ
ಏನಂದರೆ ಇವ್ರು ಈ ಥರ ಕತೆ ಬರೆದು ಬಿಡ್ತಾರ ಅನ್ನೋ ಪ್ರಶ್ನೆ ಅಲ್ಲ. ಅಂದರೆ ಇವರು ಈ ಥರ ಕಥೆನೂ ಬರೀತಾರ ಅನ್ನೋದು ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲಲ್ಲ. ನಾನು ನನ್ನನ್ನೇ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡಿದ್ದೆ. ಆ ಪ್ರಶ್ನೆ ನನಗೆ ಕಾಡ್ತು. ಬಟ್ ತುಂಬ ಎಕ್ಸೈಟ್ ಆಯಿತು. ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳಿದರು, ಅಂದರೆ ಹೊಸ ಜಾನರ್ನ ನಾನು ಟ್ರೈ ಮಾಡಿದೆ ಅಂತ. ನಾನು ಯಾವಾಗಲೂ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಕಲಾವಿದ ಅಂತ ಅಂದ್ಕೊಂಡಲ್ಲ, ನಾನು ಆಗಲೇ ಹೇಳ್ತೇನೆ, ಆ್ಯಸ್ ಅನ್ ಆ್ಯಕ್ಟರ್ ಅಂತ ಹೇಳಿದ್ಮೇಲೆ ಹೊಸ ಪ್ರಯತ್ನಗಳು ಮಾಡಬೇಕು ಅನ್ನೋ ಹುಮ್ಮಸ್ಸು ನಮ್ಮಲ್ಲಿರುತ್ತೆ. ಆ ಪ್ರಯತ್ನ ಒಬ್ಬ ಮೇಕರ್ ಮಾಡಬೇಕು. ಅಂದರೆ ಈ ಥರದ ಒಬ್ಬ ಆ್ಯಕ್ಟರ್ ಇದ್ದಾನೆ ಅಂತಂದರೆ ಇವನು ನಾನು ಯಾವ ಥರದ ತೋರಿಸ್ಬಲ್ಲೆ ಅನ್ನೋ ಒಂದು ಚಾಲೆಂಜ್ ಹಠ ಆ್ಯಕ್ಚುಲಿ ಒಬ್ಬ ಡೈರೆಕ್ಟ್ರಿಗೆ, ಒಬ್ಬ ಪ್ರೊಡ್ಯೂಸರಿಗೆ ಬಂದಾಗ ನಾವು ಏನೂ ಅಲ್ಲ, ನಾವು ಕಾಯ್ತಾ ಇರ್ತೀವಿ ಆ ಥರ ಯಾರಾದರೂ ಬರಲಿ ಅಂತ. ಸೊ ಆ ಥರ ಒಂದು ಚೇಂಜ್ ಅವ್ರನ್ನ ತೊಗೊಂಡು ಬಂದಿದ್ದಕ್ಕೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಖಂಡಿತ ಹೇಳೋಕ್ಕೆ ಇಷ್ಟಪಡ್ತೀನಿ, ವಿತ್ ಅ ಚಾಲೆಂಜ್. ಎಕ್ಸ್ಪೆಕ್ಟ್ ಮಾಡಿರಲ್ಲ ನೀವು ಯಾವತ್ತು. ಪ್ರೇಕ್ಷಕರು ಸಿನಿಮಾ ನೋಡೋಕ್ಕೆ ಬಂದಮೇಲೆ ಕುತ್ಕೊಂಡು ನೋಡಿದಾಗ ಈ ಥರದ್ದೊಂದು ಸಿನಿಮಾ, ಈ ಥರದ್ದೊಂದು ಜಾನರ್, ಈ ಥರದ್ದೊಂದು ಪರ್ಫಾರ್ಮೆನ್ಸ್ ತೆಗ್ಸಿದ್ದಾರೆ, ಇದೆಲ್ಲ ನಿಮಗೊಂದು ಎಕ್ಸೈಟ್ಮೆಂಟ್ ಫ್ಯಾಕ್ಟರ್ಸ್ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಕಥೆ ಅನ್ನೋದು ಬೇಸ್ ಲೈನ್, ಅದು ಸ್ಟ್ರೆಂತ್ ಇದೆ, ನೋ ಡೌಟ್ ಆನ್ ದ್ಯಾಟ್. ಅದ್ರ ಜೊತೆಗೆ ಈ ಆ್ಯಡ್ ಆನ್ ಫ್ಯಾಕ್ಟರ್ಸ್ ನನ್ನನ್ನು ಆ ರೀತಿಯಲ್ಲಿ ನೋಡೋದ್ರಲ್ಲಿ ಮೇಕಿಂಗ್ ವೈಸ್ ಇದೆಲ್ಲ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ವಂಡರ್ಫುಲ್ ಸಿನಿಮಾ ಇರುತ್ತೆ, ಇದು ಮಾತ್ರ ನಾನು ಹೇಳ್ತೀನಿ. ಮೋರೋವರ್ ಆ ಕೃಷ್ಣ ಅನ್ನೋ ವರ್ಡ್ ಅಲ್ಲಿ ನೀವು ಹೇಳ್ದಂಗೆ ಮ್ಯಾಜಿಕ್ ಇದೆ. ಕೃಷ್ಣ ಟಾಕೀಸ್ ಅಂತ ಟೈಟಲ್ ಸಜೆಸ್ಟ್ ಮಾಡಿದ್ದು ಅವ್ರೇನಾ? ಹಾಂ, ಕೃಷ್ಣ ಟಾಕೀಸ್ ಅಂತ ಟೈಟಲ್ ಸಜೆಸ್ಟ್ ಮಾಡಿದ್ದು ಅವರೇನೆ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಕೃಷ್ಣ ಲಕ್ಕಿ ಅನ್ನೋದ್ರ ಜೊತೆಗೆ ಒಂದು ಟೈಮ್ವರೆಗೂ ಲಕ್ಕಿ, ಅದಾದಮೇಲೆ ಹೇಗಾಗ್ಬಿಡುತ್ತೆ ಅಂದರೆ ನಮಗೆ ಜವಾಬ್ದಾರಿ ಅನ್ನೋದು ಸ್ಟಾರ್ಟ್ ಆಗ್ಬಿಡುತ್ತೆ. ಒಂಥರ ಲವ್ ಮಾಡಿ ಮದುವೆ ಆದಂಗೆ. ಅಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಕೃಷ್ಣ ಅನ್ನೋ ಟೈಟಲ್ ನಾವು ಪ್ರೀತಿಸಿದ್ವಿ, ಆಮೇಲೆ ಅದನ್ನು ಮದುವೆ ಆಗ್ಬಿಟ್ವಿ. ಮದುವೆ ಆದಮೇಲೆ ಸಂಸಾರದ ಜವಾಬ್ದಾರಿ ಇರುತ್ತಲ್ಲ, ಆ ಥರ ಆಗ್ಬಿಟ್ಟಿದೆ. ಈ ಕೃಷ್ಣ ಅಂದ್ಕೊಳ್ಳಿ ಎಲ್ಲರೂ ಲಕ್ಕಿ ಅಂದ್ಕೊಳ್ಳಿ ಸ್ಟಾರ್ಟ್ ಆಗ್ಬಿಟ್ಟಿದ್ದಲ್ಲ, ಭಯ ಆಗ್ಬಿಡುತ್ತೆ. ಕಾಪಾಡ್ಕೋಬೇಕು ಇದನ್ನು, ಈ ಕಾನ್ಫಿಡೆನ್ಸ್ ಏನಿದೆಯಲ್ಲ ಆಡಿಯನ್ಸ್ಗೆ, ಅದು ನಿರಾಶೆ ಆಗಬಾರ್ದು. ಹಾಗಾಗಿ ಆ ಥರದ್ದೇ ಕಂಟೆಂಟ್ ಚೂಸ್ ಮಾಡಬೇಕು. ಇದಕ್ಕೂ ಮುಂಚೆ ಬೇರೆಯವರು ಕೃಷ್ಣ ಟೈಟಲ್ ಇಟ್ಕೊಂಡು ಬಂದಿಲ್ಲ ಅಂತಿಲ್ಲ, ಸಾಕಷ್ಟು ಜನ ಬರ್ತಾರೆ. ಆದರೆ ನಾವು ಚೂಸಿ ಆಗಿರೋದು ಆಯ್ಕೆ ಮಾಡೋದು ಎಲ್ಲಿ ಅಂತಂದರೆ, ಆ ಕೃಷ್ಣನ ಟೈಟಲ್ ಇಟ್ಕೊಂಡ್ರೆ ಅದಕ್ಕೊಂದು ಸಾರ್ಥಕತೆ ಸಿಗಬೇಕು, ಅದು ಹಾಗೆ ಕಂಟಿನ್ಯೂ ಆಗಬೇಕು, ಅದಕ್ಕೊಂದು ಗೌರವ, ಒಂದು ಮೆರುಗನದು ಏನಿದೆಯಲ್ಲ ಅದು ರಿವರ್ಸ್ ಆಗ್ತಿದೀವಿ. ನಾವು ಅದನ್ನು ಕಾಪಾಡ್ಕೊಳ್ಳುವಂಥ ಜವಾಬ್ದಾರಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಇದು. ಎಕ್ಸಾಕ್ಟ್ಲಿ. ಅಂಡ್ ಆ ಜವಾಬ್ದಾರಿನ ನೀವು ನಿಭಾಯಿಸಿದ್ದೀರಾ ಕೃಷ್ಣ ಟಾಕೀಸ್ ಆಯ್ಕೆ ಮಾಡ್ಕೊಂಡು. ಆ ನಿರಾಶೆ ಡೆಫಿನೆಟ್ಲಿ ಆಗಲ್ಲ ಅಂತ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಕೊರೋನಾ ಇನ್ನೂ ಮುಗ್ದಿಲ್ಲ, ಕೊರೋನಾ ಲಾಕ್ಡೌನು, ಇದ್ರ ನಡುವೆ ಯಾವಾಗ ಬರುತ್ತೆ ಕೃಷ್ಣ ಟಾಕೀಸ್ ಅಂತ ಎಲ್ಲರೂ ಕೂಡ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಈಗಲೂ ಕೂಡ ಅದು ನೈಟ್ ಆಫ್ ಯೋರ್ ಇದು. ಈ ಗೊಂದಲಗಳ ಮಧ್ಯೆ ಕೃಷ್ಣ ಟಾಕೀಸ್ ಫೈನಲಿ ಎಲ್ಲ ರಸಿಕರನ್ನ ಎಂಟರ್ಟೈನ್ ಮಾಡ್ತಾ ಇದೆ ಕೃಷ್ಣ ಟಾಕೀಸ್. ಸೊ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ ಏಪ್ರಿಲ್ 16ಗೋಸ್ಕರ? ಒಂದು ತುಂಬಾ ಜೋಶ್ ಕೊಡೋದು, ಕಾನ್ಫಿಡೆನ್ಸ್ ಕೊಡೋದು ಮ್ಯಾಟ್ರ್ ಏನಾಗುತ್ತೆ, ಇಡೀ ಭಾರತದಲ್ಲಿ ಆಫ್ಟರ್ ಕೋವಿಡ್ ಲಾಕ್ಡೌನ್ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಸಿನಿಮಾ ರಿಲೀಸಿಗೆ ಪರ್ಮಿಷನ್ಸ್ ಎಲ್ಲ ಕೊಟ್ಟರಲ್ಲ, ಇಡೀ ಭಾರತದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಸಿನಿಮಾಗಳು ಓಪನಿಂಗ್ ತಗೊಂಡಿರೋ ರೀತಿ ಯಾವ ಭಾಷೆನಲ್ಲೂ ತಗೊಂಡಿಲ್ಲ. ಇದು ನಮ್ಮ ಕನ್ನಡ ಸಿನಿಮಾದ ತಾಕತ್ತು, ಇದು ನಮ್ಮ ಕನ್ನಡ ಸಿನಿಮಾ ಆಡಿಯನ್ಸ್ನ ತಾಕತ್ತು. ನೀವು ನೋಡಿದ್ರೆ ಲೇಟೆಸ್ಟ್ ಆಗಿ ರಿಲೀಸ್ ಆಗಿರ್ತಕ್ಕಂಥ ಸಿನಿಮಾಗಳು ಕಿತ್ಕೊಂಡು ಓಪನಿಂಗ್ ಬಂತು ಅಂದರೆ ಯಾವುದು ನಿಲ್ಸಕ್ಕಾಗಲ್ಲ. ಒಂದು ಒಳ್ಳೆ ಸಿನಿಮಾ ಅನ್ನೋದು ನಮ್ಮ ಕನ್ನಡ ಆಡಿಯನ್ಸ್ ಪದೇ ಪ್ರೂವ್ ಮಾಡಿದ್ದಾರೆ. ಅಗೇನ್ ಇದು ಎರಡನೇ ಅಲೆ ಶುರುವಾದಾಗಲೂ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಅದಕ್ಕೆ ಸಿನಿಮಾ ನೋಡೋಕ್ಕೆ ರೆಡಿ ಆಗಿದ್ದಾರೆ. ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ, ಒಂದು ಕನ್ನಡ ಸಿನಿಮಾನ ಗೆಲ್ಲಿಸೋದಕ್ಕೆ, ಅದು ಸೋಲ್ದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಆಡಿಯನ್ಸ್ ಖಂಡಿತ ಇದ್ದಾರೆ ಅನ್ನೋದು ಒಂದು ಸ್ಟ್ರಾಂಗ್ ನಂಬಿಕೆ ಇದೆ ನನಗೆ. ಆ್ಯಂಡ್ ಪ್ರಾಕ್ಟಿಕಲಿ ವಿಚಾರ ಸರ್, 8 ಸೆಂಟ್ರ್ ಮಾತ್ರ ಅಲ್ವಾ, 8 ಸೆಂಟ್ರ್ ಮಾತ್ರ ಈ ನೈಟ್ ಕರ್ಫ್ಯೂ ಅನ್ನೋದಿರೋದು. ಮಿಕ್ಕಿದ್ದಷ್ಟು ಕಡೆಯೂ ಆ್ಯಸ್ ಯೂಶುವಲ್ ರೆಗ್ಯುಲರಾಗಿ ಓಪನ್ ಆಗಿದೆ. ಆ್ಯಂಡ್ ನಮ್ಮ ಡಿಸ್ಟ್ರಿಬ್ಯೂಟರು ಜಗದೀಶ್ ಅವರು ಹೇಳಿದಾಗೆ, ಅಫ್ಕೋರ್ಸ್ ನಾವು ಗೌರ್ಮೆಂಟ್ ರೂಲ್ಸನ್ನು ನಾವು ಗೌರವಿಸಬೇಕು, ಅದಕ್ಕೂ ನಾವು ಆ ಶಿಸ್ತನ್ನು ನಾವು ಪಾಲಿಸಬೇಕು. ಅದ್ರ ಜೊತೆಗೆ ತುಂಬ ಭಯ ಪಡೋದು ಬೇಡ, ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಲೈಫ್ ಅನ್ನೋದು ಸಾಕಬೇಕು, ನಮ್ಮ ಜನಜೀವನ ಅದೆಲ್ಲ ಸಾಕಬೇಕು. ಇದು ನಿಲ್ಲಕ್ಕಾಗಲ್ಲ. ನಾವು ಹೆದರ್ಕೊಂಡು ಭಯ ಪಡ್ಕೊಂಡು ಎಷ್ಟು ದಿನ ಅಂತ ಕೂಡೋದು ಅದಿರುತ್ತೆ, ಅದನ್ನು ಎದುರಿಸ್ಬೇಕು ನಿಜ. ದಟ್ ಈಸ್ ಆಲ್ಸೋ ಎ ವಾರ್. ಆ ವಾರ್ನ ಓವರ್ಕಮ್ ಮಾಡಬೇಕಂದ್ರೆ ಫಸ್ಟ್ ಫಿಯರ್ ಬರಬೇಕು. ಫಸ್ಟ್ ಫಿಯರ್ನ ಬಿಟ್ಟಾಗ ಮಾತ್ರ, ನಮ್ಮಲ್ಲಿರ್ತಕ್ಕಂಥ ಭಯನ ಬಿಟ್ಟಾಗ ಅದಕ್ಕೇನಿದೆ ಪ್ರಿನ್ಸಿಪಲ್ಸ್, ಏನು ಡಿಸಿಪ್ಲಿನ್ ಇದೆ ಅದನ್ನು ಫಾಲೋ ಮಾಡಿಕೊಂಡು ಎಲ್ಲರೂ ತಮ್ಮ ಲೈಫ್ನ ಸಾಗಿಸ್ತಾ ಇದ್ದಾರೆ. ಇವಾಗ ಒಂದು ಹೋಟೆಲ್ ನಡೀತಾ ಇದೆ, ಎಲ್ಲ ಬಿಸ್ನೆಸ್ಗಳು ನಡೀತಾ ಇದೆ, ಸಿನಿಮಾನೂ ಅದೇ ಥರದ್ದು. ಆ್ಯಂಡ್ ಅವಾಗಲೇ ಮೇಡಮ್ ಅವ್ರು ಹೇಳಿದಾಗೆ ಎಲ್ಲಕ್ಕಿಂತ ಜಾಸ್ತಿ ಮೇಂಟೆನೆನ್ಸ್ ಆಗ್ತಾ ಇರೋದು ಸಿನಿಮಾಗಳಲ್ಲಿ, ಸ್ಯಾನಿಟೈಸೇಷನ್. ಸೊ ಯಾರು ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಅದ್ರ ಮೇಲೆ ಒಂದು ಒಳ್ಳೆ ಸಿನಿಮಾನಲ್ಲಿ ಇರ್ತಕ್ಕಂಥ ಕಂಟೆಂಟ್ನ ನೋಡಿ ದಯವಿಟ್ಟು ಬಂದು ಭಯ ಪಡಿ.
ಸಿನಿಮಾ ಬರೋಕ್ಕೂ ಮುಂಚೆ ಏನೋ ಆಗ್ಬಿಡುತ್ತೆ ಅನ್ನೋದು ದಯವಿಟ್ಟು ಯಾರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಓವರಾಲ್ ಒಂದು ಎಕ್ಸ್ಪೀರಿಯನ್ಸ್ನ ಚೆರಿಷ್ ಮಾಡೋದಾದ್ರೆ, ಬಿಕಾಸ್ ಇದು ಡಿಫ್ರೆಂಟ್ ರೋಲ್ ನೀವು ಮಾಡ್ತಿರೋದು ಜರ್ನಲಿಸ್ಟ್ ಆಗಿ, ಹಾರರ್ ಮೂವಿ, ಫಸ್ಟ್ ಮೂವಿ ಹಾರರ್ ಜಾನರ್ ಅಂತ ಹೇಳಿದ್ರೆ. ಸೊ ಈ ಒಂದು ಜರ್ನಿ, ಹಾರರ್ ಜರ್ನಿನ ನೀವು ಹೇಳೋದಾದ್ರೆ ಕೃಷ್ಣ ಟಾಕೀಸಲ್ಲಿ. ಆ್ಯಕ್ಚುಲಿ ಹಾರರ್ ಸಿನಿಮಾಸ್ನ ನಾನು ಚಿಕ್ಕವನಿದ್ದಾಗಿಂದ ನೋಡಬೇಕಾದ್ರೆ ನನಗೆ ಇವತ್ತವರೆಗೂ ಭಯ ಆಗಿಲ್ಲ. ನಾನು ಅದನ್ನ ಒಂದು ಕಾಮಿಡಿ ಸಿನಿಮಾ ಥರನೇ ನೋಡ್ತಾ ಇದ್ದೆ. ಯಾವುದೇ ಹಾರರ್ ಸಿನಿಮಾಸ್ ಬಂದರೆ ಅಂದರೆ ಇರುತ್ತಿಲ್ಲ, ನಾನು ರಾತ್ರಿ 12 ಗಂಟೆ ಆಗಿ ಬೆಲ್ ರಿಂಗ್ ಆದ ಕೂಡಲೇ ಒಂದು ಗಾಳಿ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಒಂದು ದೆವ್ವ ಬರುತ್ತೆ. ಅದು ಈಗ ಕರೋನಾ ಹೇಳ್ತಾರಲ್ಲ, ಈಗ ನೈಟ್ ಕರ್ಫ್ಯೂ, ಆ ಟೈಮಲ್ಲಿ ಕರೋನಾ ಎದೋಣ ಅಂತ ಟೈಮ್ ಪ್ರಕಾರ ಒಂದು ದೆವ್ವ ಭೂತ ಬರೋಂಥ ಒಂದು ಟೈಮ್ ಇರುತ್ತೆ. ಅವೆಲ್ಲ ನೋಡಿದಾಗೆಲ್ಲ ನಮ್ಗೆ ಕಾಮಿಡಿ ಅನಿಸೋದು. ಆಮೇಲೆ ಆ ಸೌಂಡು ಆಗಲಿ ಅವ್ರದೆಲ್ಲ ಮೇಕಪ್ ಅದೆಲ್ಲ ನೋಡಿದಾಗ. ಬಟ್ ಇಲ್ಲಿ ನಮ್ಮ ಸಿನಿಮಾ ಕತೆ ಹಾರರ್ ಸಿನಿಮಾ ಅಂತ ನಾವು ಕೇಳಬೇಕಾದ್ರೆ ಇಷ್ಟ ಆಗಿರೋ ಮ್ಯಾಟ್ರ್ ಏನಂತಂದರೆ, ಸೋಷಿಯಲ್ ಪ್ರಾಬ್ಲಮ್ಸ್ಗಳನ್ನ ಇಟ್ಕೊಂಡು ನಮ್ಮ ಸುತ್ತಮುತ್ತ ನಮ್ಮ ಫ್ಯಾಮಿಲಿನಲ್ಲಿ ನಡೆಯುವಂಥ ಎಷ್ಟೊಂದು ಘಟನೆಗಳು, ವಿಚಾರಗಳನ್ನು ಇದನ್ನು ಇಟ್ಕೊಂಡು ಒಂದು ಸೈಂಟಿಫಿಕ್ ಫಿಕ್ಷನ್ ಥರ ಒಂದು ಕ್ವಶನ್ ಮಾರ್ಕ್, ಅಂದರೆ ಇಲ್ಯೂಷನ್ನ, ದೆವ್ವನ, ಭೂತನ, ಇವೆಲ್ಲ ಕ್ವಶನ್ ಮಾರ್ಕ್ ನಮ್ಮಲ್ಲೇ ಕ್ರಿಯೇಟ್ ಮಾಡ್ತಾ 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 ಅದಕ್ಕೆ ನಮಗೆ ಗೊತ್ತಿಲ್ಲದೆ ಎಲ್ಲ ನದಿಗಳು ಬಂದು ಸೇರಿ ಒಂದು ಸಾಗರಕ್ಕೆ ಸೇರುತ್ತೆ. ಆ ಥರ ಎಲ್ಲ ಪ್ರಶ್ನೆಗಳು ಬಂದು ಒಂದು ಕನ್ಕ್ಲೂಷನ್, ಒಂದು ಕೃಷ್ಣ ಟಾಕೀಸನ್ನು ಬಂದು ಕೇಂದ್ರ ಬಿಂದು ಇಟ್ಕೊಂಡು ಅದರದ್ದೆಲ್ಲ ಆನ್ಸರ್ಗಳು ಅಲ್ಲಿಟ್ಟು ಬ್ಲೆಂಡ್ ಮಾಡಿರ್ತಕ್ಕಂಥ ರೀತಿ ನಿಮ್ಗೆ ಹಾರರ್ ಅನ್ನಿಸ್ತಾ ಇರುತ್ತೆ. ಬಟ್ ಎಲ್ಲೂ ಬಂದು ದೆವ್ವ ಬಂದು ಸಡನ್ನಾಗಿ ಬಂದು ಆ ಥರ ಭಯ ಪಡಿಸೋದು ಇವೆಲ್ಲ ಇರಲ್ಲ. ಸೊ ಆ ಬ್ಲೆಂಡ್ ಆಗಿರ್ತಕ್ಕಂಥ ರೀತಿ, ಆ ಕಥೆನ ಹೆಣ್ದಿರ್ತಕ್ಕಂಥ ರೀತಿಗೆ ಅದು ತುಂಬ ಇಷ್ಟ ಆಯಿತು. ಹಾಗಾಗಿ ನಂಗೆ ಒಂದು ಕೃಷ್ಣ ಸೀರೀಸಲ್ಲಿ ಎಲ್ಲನೂ ಲವ್ ಸ್ಟೋರಿ, ರೊಮ್ಯಾಂಟಿಕ್ ಸಿನಿಮಾಸ್, ಅಫ್ಕೋರ್ಸ್ ಇದರಲ್ಲೂ ರೊಮ್ಯಾನ್ಸ್ ಎಲ್ಲ ಇದೆ. ಬಟ್ ಓವರ್ ಆಲ್ ಮೇನ್ ಥೀಮ್ ಜಾನರ್ ತುಂಬ ಬೇರೆ ಇರೋದ್ರಿಂದ ಒಂದು ಲ್ಯಾಂಡ್ ಮಾರ್ಕ್ ಕ್ರಿಯೇಟ್ ಆಗುತ್ತೆ. ಒನ್ ಮೋರ್ ಕೃಷ್ಣ ಅನ್ನೋ ಬ್ರ್ಯಾಂಡಲ್ಲಿ ಈ ಥರದ್ದು ಒಂದು ಸಿನಿಮಾ ಮಾಡಿದ್ದಾರೆ ಅನ್ನೋದು ಒಂದು ಬರುತ್ತೆ. ಆ್ಯಂಡ್ ನನ್ನ ಹಿಟ್ ಲಿಸ್ಟ್ ಲೈಬ್ರರಿನಲ್ಲಿ ನೋಟ್ ಔಟ್ ಇದು ಸೇರ್ಕೊಳ್ಳುತ್ತೆ ಅನ್ನೋದು ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ನನಗಿದೆ. ಖಂಡಿತ ಎಲ್ಲರೂ ಸೀಟ್ನ ಕೊನೆ ತುದಿನಲ್ಲಿ ಕೂತ್ಕೊಂಡು ವಾಟ್ ನೆಕ್ಸ್ಟ್ ಅಂತ ಒಂದು ಕ್ಯೂರಿಯಾಸಿಟಿ ಖಂಡಿತ ಬಿಲ್ಡ್ ಮಾಡುತ್ತೆ. ಟ್ರೈಲರ್ ನೋಡಿ, ಟೀಸರ್ ನೋಡಿ, ಸಾಂಗ್ಸ್ ನೋಡಿದ್ಮೇಲೆ ಇದು 100% ಪಕ್ಕ ಆಗಿದೆ. ಸೊ ಫೈನಲಿ ನಮ್ಮ ಆಡಿಯನ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅಲ್ಲ, ಫೈನಲಿ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನಾನು ಆಗಲೇ ಹೇಳಿದಾಗೆ, ಯಾರು ಕೋವಿಡ್ಗೆ ನೈಟ್ ಕರ್ಫ್ಯೂಗೆ ಭಯ ಪಡದೆ ಬನ್ನಿ, ಆರಾಮಾಗಿ ಫ್ಯಾಮಿಲಿ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡಿ, ಬೇರೆಯವ್ರ ಜೊತೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ, ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಗೆಲ್ಲಿಸಿ. ಆ್ಯಂಡ್ ಇದರದ್ದು ಹೊರತಾಗಿ ಸಿನಿಮಾ ಕಂಟೆಂಟ್ ಬಗ್ಗೆ ಮತ್ತು ಆಡಿಯನ್ಸಿಗೆ ಹೇಳುವಂಥ ಮೆಸೇಜ್ ಹೊರತಾಗಿ ಸಾಕಷ್ಟು ಜನಕ್ಕೆ ಧನ್ಯವಾದಗಳನ್ನು ಹೇಳೋದಿದೆ. ಒನ್ಸ್ ಅಗೇನ್ ನನ್ನ ಡೈರೆಕ್ಟರ್ ವಿಜಯನಂದಿಗೆ ಮತ್ತು ಪ್ರೊಡ್ಯೂಸರಿಗೆ, ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಅವರಿಗೆ, ಆ್ಯಂಡ್ ಸಿನಿಮಾ ಕೆಲಸ ಮಾಡಿದಂಥ ಪ್ರತಿಯೊಂದು ಟೆಕ್ನಿಷಿಯನ್ ಆ್ಯಂಡ್ ಪ್ರತಿಯೊಬ್ಬ ಆರ್ಟಿಸ್ಟ್, ಇಲ್ಲಿ ಪ್ರಮೋದ್ ಸರ್ ಇದ್ದಾರೆ, ಪ್ರಕಾಶ್ ಸರ್ ಇದ್ದಾರೆ, ಸಾಕಷ್ಟು ಜನ, ಶೋಭರಾಜ್ ಅವರು, ಎಷ್ಟೊಂದು ಜನ ಕಲಾವಿದರು ಕೆಲಸ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ಅಪೂರ್ವ ಅವರು, ಸಿಂಧು ಅವರು, ನನ್ನ ಹೆಸರು ಎಲ್ಲರದ್ದು ತೊಗೊಳಕ್ಕಾಗಲ್ಲ. ಬಟ್ ಪ್ರತಿಯೊಂದು ಕಲಾವಿದರು ಕಾಂಟ್ರಿಬ್ಯೂಷನ್ ತುಂಬ ಎಕ್ಸಲೆಂಟ್ ಆಗಿದೆ ಈ ಸಿನಿಮಾ. ಎಲ್ಲರ ಕಾಂಟ್ರಿಬ್ಯೂಷನ್ ಸೇರಿ ಸಿನಿಮಾ ಆಗಿದೆ. ಆ್ಯಂಡ್ ಸಿನಿಮಾನ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹಠ ಮಾಡಿ ಬಂದು ನಿಂತು ಪ್ರೊಡ್ಯೂಸರಿಗೆ ಒನ್ ಮೋರ್ ಸ್ಟ್ರೆಂತ್, ಒಂದು ಆಕ್ಸಿಜನ್ ಆಗಿ ಒಂಥರ ಒಂದು ಸ್ಟ್ರೆಂತ್ ಆಗಿ ನಿಂತಿದ್ದು ನಮ್ಮ ಡಿಸ್ಟ್ರಿಬ್ಯೂಟರ್ ಜಗದೀಶ್ ಅವರು, ಅವರಿಗೆ ಒಂದು ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಮೀಡಿಯಾ ಪರ್ಸನ್ಸ್, ನಮ್ಮ ಸಿನಿಮಾನ ಪ್ರಮೋಟ್ ಮಾಡ್ತಿರ್ತಕ್ಕಂಥ ಎಲ್ಲ ಆನ್ಲೈನ್ ಪ್ರಮೋಟರ್ಸ್, TV ಚಾನಲ್ಸ್, ಪತ್ರಿಕಾ ಮಾಧ್ಯಮದವರು, ಆ್ಯಂಡ್ ವಿಶೇಷವಾಗಿ ಈ ಇವೆಂಟ್ ನಡೆಸಿದಂಥವರು ಶ್ರೇಯಸ್ ಮೀಡಿಯಾ ಅವರು, ನವರಸನ್ ಅವರು, ಮೈ ಮೂವಿ ಬಜಾರ್, ಪ್ರತಿಯೊಬ್ಬರಿಗೂ, ಅಂದರೆ ಯಾರ್ಯಾರು ನಮ್ಮ ಸಿನಿಮಾಗೆ ಅಸೋಸಿಯೇಟ್ ಆಗಿದ್ದಾರೋ, ನಮ್ಮ ಸಿನಿಮಾ ನೀವು ನಿಲ್ಲಿಸ್ತಾ ಇದ್ದಾರೋ, ತೆರೆ ಮೇಲೆ ಬರೋದಕ್ಕೆ ಎಲ್ಲರೂ ಯಾರ್ಯಾರು ಸಪೋರ್ಟಿವ್ ಆಗಿದ್ದಾರೋ ಪ್ರತಿಯೊಬ್ಬರಿಗೂ ಮೈ ಸಲ್ಯೂಟ್, ಮೈ ಥ್ಯಾಂಕ್ಸ್, ಮೈ ಹಾರ್ಟಿ ಥ್ಯಾಂಕ್ಸ್ ಟು ಎವ್ರಿಬಡಿ. ಖಂಡಿತ ನೋ ಡೌಟ್ ಅಟ್ ಆಲ್. ನಮ್ಮ ಕೃಷ್ಣ ಅಜಯ್ ರಾವ್ ಅವ್ರನ್ನ ಆ ಒಂದು ಡಿಫ್ರೆಂಟ್ ಆದ ರೋಲನ್ನು ನೋಡೋದೇ ಮಜಾ. ಕೃಷ್ಣ ಟಾಕೀಸ್ ಅನ್ನೋ ಟೈಟಲ್ ಎಲ್ಲ ಕಡೆ ಹವಾ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಜರ್ನಲಿಸ್ಟ್ ಆಗಿ ನೀವು ಯಾವ ರೀತಿ ಕಾಣಿಸ್ಕೊಳ್ತೀರಾ, ಸ್ಪೆಷಲಿ ನೀವು ಹಾರರ್ ಮೂವೀಸ್ನ ತುಂಬ ಇಷ್ಟಪಡ್ತೀರಾ ಅಂತ ಕೇಳಿದ್ದೀನಿ. ನೀವು ಪ್ರಮೋದ್ ಶೆಟ್ಟಿ ಅವ್ರ ಪಕ್ಕ ಕುತ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ಬೆಟರ್ ಅನ್ಸುತ್ತೆ, ಯಾಕಂದರೆ ಅವ್ರು ತುಂಬ ಭಯ ಪಡ್ತಾರಂತೆ. ಸೊ ಎಲ್ಲರೂ ಟೋಟಲಿ ಫ್ಯಾಮಿಲಿ ಎಂಜಾಯ್ ಮಾಡುವಂಥ ಮೂವಿ ಇದು ಅಂತ ಹೇಳ್ಬೋದಲ್ವಾ? ಖಂಡಿತ, ಡೆಫಿನೆಟ್ಲಿ. ಆ್ಯಂಡ್ ಪ್ಲೇಯಿಂಗ್ ಜರ್ನಲಿಸ್ಟ್ ಕ್ಯಾರೆಕ್ಟರ್ ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಫ್ಕೋರ್ಸ್ ನನಗೆ ಅಂದರೆ ಈ ಇಷ್ಟು ವರ್ಷದ ಜರ್ನಿಗಳಲ್ಲಿ ನಮ್ಮ ಎಲ್ಲ ಜರ್ನಲಿಸ್ಟ್ಗಳ ಜೊತೆ ಒಡನಾಟ ಮಾಡಿ 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 ನನಗೆ ಏನು ಅನ್ಸುತ್ತೆ ಅಂದರೆ, ಸಿನಿಮಾ ಇಂಡಸ್ಟ್ರಿ ಇಸ್ ನೋ ಡಿಫ್ರೆಂಟ್ ಫ್ರಮ್ ಮೀಡಿಯಾ. ಅಂದರೆ ಇವರು ಒಂದು ಫ್ಯಾಮಿಲಿನೇ. ಈ ಫ್ಯಾಮಿಲಿಯಿಂದ ಸಿನಿಮಾ ಇಂಡಸ್ಟ್ರಿ ಕಂಪ್ಲೀಟ್ ಆಗಲ್ಲ, ಮೀಡಿಯಾ ಇಲ್ಲದೆ ನಾವು ಜನರಿಗೆ ರೀಚ್ ಆಗೋಕ್ಕಾಗಲ್ಲ. ಪ್ರತಿಯೊಂದು ಸಿನಿಮಾ ನಾವು ರಿಲೀಸ್ ಮಾಡಬೇಕಂದ್ರೆ ಮೀಡಿಯಾಯಿಂದ ಸಾಧ್ಯವೇ ಇಲ್ಲ, ಅಂದರೆ ಇಟ್ಸ್ ನಾಟ್ ಎಟ್ ಆಲ್ ಪಾಸಿಬಲ್. ಸೊ ಮೀಡಿಯಾ ಇಸ್ ಆಲ್ಸೋ ಒಂದು ಫ್ಯಾಮಿಲಿ. ಸೊ ಈ ಫ್ಯಾಮಿಲಿ ಜೊತೆ ನಾನು ಇಷ್ಟು ವರ್ಷ ಬೆರೆತು ಐ ಹ್ಯಾವ್ ಬೀನ್
ಕ್ಲೋಸ್ ಟು ಸೋ ಮೆನಿ ಜರ್ನಲಿಸ್ಟ್. ಹಾಗಾಗಿ ಈ ಪಾತ್ರ ನನಗೆ ತುಂಬ ಸುಲಭವಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ಆ್ಯಂಡ್ ವೆರಿ ಥ್ರಿಲ್ಲಿಂಗ್. ಅದೇನು ಥ್ರಿಲ್ ಇದೆ, ಯಾವ ಥರ ಪ್ಲೇ ಮಾಡಿದ್ವಿ ಫಸ್ಟ್ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಖಂಡಿತ ನಾವು ಕೂಡ ತುಂಬಾನೇ ಎಕ್ಸೈಟ್ ಆಗಿದ್ದೀವಿ ಮೂವಿ ನೋಡೋದಕ್ಕೆ. ಆಲ್ ದ ವೆರಿ ಬೆಸ್ಟ್, ಕೀಪ್ ರಾಕಿಂಗ್ ಕೃಷ್ಣ ಸರ್. ಹಾಗೆ ನಿಮ್ಮ ಜೊತೆಗೆ ಅನುಭವನ ಶೇರ್ ಮಾಡ್ಕೊಳ್ಳೋಕೆ ನಮ್ಮ ಜೊತೆ ಒಬ್ಬ ಹಿರಿಯ ಕಲಾವಿದರು ಜಾಯ್ನ್ ಆಗಿದ್ದಾರೆ, ಶಿವಮೊಗ್ಗದಿಂದ ಬಂದಿದ್ದಾರೆ. ಈ ಒಂದು ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನ ನಿಭಾಯಿಸಿದ್ದಾರೆ, ವೈದ್ಯನಾಥ್ ಅಂತ. ಸೊ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಪ್ಲೀಸ್ ಕಮ್ ಸರ್. ಪ್ರೊಡ್ಯೂಸರ್ ಸರ್ ದಯವಿಟ್ಟು ಹಲೋ ಮೊಮೆಂಟೋಸ್ ಕೊಡೋದ್ರ ಮೂಲಕ